ಯಾವನಾರ ಸಾಹೇಬರಿಗೆ ಮಾಡಿದ್ರಿ ಯಾವನ್ ಮಾಡಿರ್ತೀರಿ ಅವನಿಗೆ ನ್ಯಾಣ ಹಾಕೋದು ಗ್ಯಾರಂಟಿ. ಇನ್ನು ನಮ್ಮ ಅನಂತ್ ಕುಮಾರ್ ಹೆಗಡೆ, ನಾನು ಯಾವ್ದ್ರ ಹೊಡಿತಾ ಇದ್ದೀರಾ ಅಂತ ನಾನು ಹೋದ್ರೆ ಎತ್ತಿದೆ ಹಿಂಗ್ ಹೊಡೆದಾರೆ ಅಂತೆ. ಅವ್ನು MLA ಅಂತೆ, ಅವ್ನು ಯಾರೋ ನಾನು ಏನ್ ಹೊಡಿತಾರ ಅಂತ ಕೆಳಗಡೆ ಇಡಕ್ಕೆ ಬರ್ತಾ ಇಲ್ಲ. ಗನ್ ಎತ್ಕೊಂಡವನ ಮಾತ್ರ ಗನ್ ಎತ್ಕೊಂಡು ಗನ್ನಿಂದ ಗೊತ್ತ. ಇವರೇ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಇವರೇ ಸುಮ್ಮನೆ ಹಲ್ಲು ಮುಖಕ್ಕೆಲ್ಲ ಗುದ್ಕೊಂಡಿದ್ದಾರೆ. ಇದೆಲ್ಲ ಡ್ರಾಮಾ ಅಂತ ಏನಾದ್ರೂ ವಾದ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅದು ಅನಂತ್ ಕುಮಾರ್ ಹೆಗಡೆ 100ಕ್ಕೆ 100 ಮುಸಲ್ಮಾನರನ್ನ ಕಂಡ್ರೆ ದ್ವೇಷ ಮಾಡುವಂತ ವ್ಯಕ್ತಿ. ಆ ವ್ಯಕ್ತಿ ರಸ್ತೆಯಲ್ಲಿ ಮುಸಲ್ಮಾನರು ಹೋಗುತ್ತಿದ್ದ ಕಾರಣ ಅಡ್ಡ ಹಾಕಿ ಅವರ ಮೇಲೆ ಹಲ್ಲೆ ಮಾಡಿದ್ದಾನೆ ಅಥವಾ ಮಾಡಿಲ್ಲ ಅನ್ನೋ ಚರ್ಚೆನೇ ಅಪ್ರಸ್ತುತ. FIR ಆಗಿದೆ, ಅವನು ಆರೋಪಿ ಆಗಿದ್ದಾನೆ. ಎಲ್ಲಿ ಅನಂತ್ ಕುಮಾರ್ ಹೆಗಡೆ? ಪೊಲೀಸರ ಎಲ್ಲಿ? ಬೇರೆ ಯಾರನ್ನಾದ್ರೂ ಹಿಂಗೆ ಅರೆಸ್ಟ್ ಮಾಡಿಬಿಟ್ಟು ಬಿಟ್ಬಿಡ್ತೀರಾ? ಜನಸಾಮಾನ್ಯರಿಗಾದ್ರೆ ಈ ತರ ಮಾಡ್ತಾ ಇದ್ರಾ ಅನ್ನೋ ಕತೆ ಅಲ್ಲ. ಇನ್ನು ಬೇರೆ ತರನೇ ಬೇರೆ ಸ್ಟೈಲಲ್ಲಿ ಮಾತಾಡೋಣ. ಹಲೋ ನಮಸ್ಕಾರ. 2 ಮ್ಯಾಟ್ರು. ಒಂದು ಶ್ರೀರಂಗಪಟ್ಟಣದ ಕಾಂಗ್ರೆಸ್ಸಿನ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ, ಆತನ ಮೇಲೆ ಕಾಂಗ್ರೆಸ್ ಸರ್ಕಾರ ಯಾಕಿನ್ನೂ ಕ್ರಮ ತೆಗೆದುಕೊಂಡಿಲ್ಲ? ದ್ವೇಷ ಭಾಷಣದ ವಿರುದ್ಧ ಸಮರ ಅಂತೀರಿ. ದ್ವೇಷ ಭಾಷಣ ಮಾಡಿದ್ದಾನಲ್ಲ ರಮೇಶ್ ಬಂಡಿಸಿದ್ದೇಗೌಡ, ಅವನ ಮೇಲೆ ಏನಪ್ಪ ನಿಮ್ಮ ಆ್ಯಕ್ಷನ್ನು ಅನ್ನೋ ಪ್ರಶ್ನೆ, ಒಂದಿಷ್ಟು ವಿವರಣೆ, ಒಂದಿಷ್ಟು ವಿಮರ್ಶೆ. ಇದರ ಜೊತೆಗೆ ಇನ್ನೊಬ್ಬ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಟಿಕೆಟ್ ಸಿಗದೆ ಆಲ್ಮೋಸ್ಟ್ ರಾಜಕಾರಣದಿಂದ ನೇಪಥ್ಯಕ್ಕೆ ಸರಿದಿದ್ದಾನೆ ಅನ್ನೋದಕ್ಕಿಂತನೂ ಗೇಟ್ ಪಾಸ್ ತೆಗೆದುಕೊಂಡಿರುವ ಅನ್ನೋ ಪದ ಸೂಕ್ತ ಆಗ್ತದೆ. ಆತನ ಹೆಸರು ಅನಂತ್ ಕುಮಾರ್ ಹೆಗಡೆ. ಹಿಂದುತ್ವದ ಹುಲಿ, ಹಿಂದೂ ಹುಲಿ ಗರ್ಜನೆ. ಸದಾ ನನ್ನ ದೇಶದ ಒಳಗಡೆ, ನನ್ನ ರಾಜ್ಯದ ಒಳಗಡೆ ಧರ್ಮಗಳ ನಡುವಿನ ಸಂಘರ್ಷವನ್ನು ಕಾಯ್ದಿರಿಸಿಕೊಂಡು ಬಂದಂತಹ 2-3 ದಶಕಗಳ ಕಾಲದ ರಾಜಕಾರಣಿ. ನಾಪತ್ತೆ ಆಗಿದ್ದ, ಸಡನ್ ಆಗಿ ಪ್ರತ್ಯಕ್ಷ ಆಗಿದ್ದಾನೆ ರೋಡಿಸಮ್ ಮಾಡೋ ಮೂಲಕ. ರೋಡಿಸಮ್ ಅಂತ ಹಾಕಿದ್ದೀನಿ. ರಸ್ತೆಯಲ್ಲಿ ಮಾಡಿದಂತಹ ರೋಡಿಸಮ್ಗೆ ರೋಡಿಸಮ್ ಅಂತ ಕರೀತಾರೆ. ಆತನ ಮೇಲೆ ದಾಬಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ FIR ಆಗಿದೆ. ಏನು ಕತೆ ಅದು, ಏನು ರೋಡಿಸಮ್? 2 ವಿಚಾರವನ್ನು ಇವತ್ತು ಚರ್ಚೆ ಮಾಡೋಣ. ಮೊದಲು ನಮ್ಮ ಕಾಂಗ್ರೆಸ್ಸಿನ ಶಾಸಕ, ಶ್ರೀರಂಗಪಟ್ಟಣದ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಏನು ಹೇಳಿದ್ದಾನೆ ನೋಡ್ಕೊಬನ್ನಿ. ಈಗಂತೂ ಸದ್ಯಕ್ಕೆ ದರಖಾಸ್ತು ಮಾಡೋಕ್ಕಾಗಲ್ಲ. ನಿಮಗೂ ಗೊತ್ತು, ನನಗೂ ಗೊತ್ತು. ಉಳ್ಕಂದ್ರೆ ಸರ್ಕಾರ ಉಳ್ಕೋಬೇಕು. ಯಾವನಾರ ಸಾಹೇಬರಿಗೆ ಮಾಡಿದ್ರಿ ಯಾವನ್ ಮಾಡಿರ್ತೀರಿ ಅವನಿಗೆ ನ್ಯಾಣ ಹಾಕೋದು ಗ್ಯಾರಂಟಿ. ಇವತ್ತು ಇಷ್ಟು ಜನ ನಿಮ್ಮ ಕಡೆ ಹೇಳಿದ್ರೆ ಹುಷಾರು. ತುಂಬ ಜಾಸ್ತಿ ಆಗಿವೆ. ಇನ್ಮೇಲೆ ನಿಮ್ಮ ತಹಸೀಲ್ದಾರ್ ಮಿತಿಬ್ರ ಮೇಲೆ ಯಾವನ್ ಅಳತೆ ಮಾಡ್ತಾನೆ, ಯಾವನ್ ಮಾಡ್ತಾನೆ, ಯಾವನ್ ಸರ್ವೆ ಅವ್ನು ಕೇಳು. ಯಾರು ಜಮೀನು ಉಳ್ತಾ ಇದ್ರು ನನ್ನ ಹತ್ರ ಬಂದಿದ್ರು. ಈಗಂತೂ ಸದ್ಯಕ್ಕೆ ದರಖಾಸ್ತು ಮಾಡೋಕ್ಕಾಗಲ್ಲ. ನಿಮಗೂ ಗೊತ್ತು, ನನಗೂ ಗೊತ್ತು. ಉಳ್ಕಂದ್ರೆ ಸರ್ಕಾರ ಉಳ್ಕೋಬೇಕು. ಯಾವನಾರ ಸಾಹೇಬರಿಗೆ ಮಾಡಿದ್ರಿ ಯಾವನ್ ಮಾಡಿರ್ತೀರಿ ಅವನಿಗೆ ನ್ಯಾಣ ಹಾಕೋದು ಗ್ಯಾರಂಟಿ. ಇವತ್ತು ಇಷ್ಟು ಜನ ನಿಮ್ಮ ಕಡೆ ಹೇಳಿದ್ರೆ ಹುಷಾರು. ಶ್ರೀರಂಗಪಟ್ಟಣದ ಕಾಂಗ್ರೆಸ್ಸಿನ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಅವರ ಕ್ಷೇತ್ರದಲ್ಲಿ ಮುಸ್ಲಿಂ ರೈತರು ಬಗರ್ ಹುಕುಂ ಭೂಮಿಗಾಗಿ ಅರ್ಜಿ ಸಲ್ಲಿಸಿರ್ತಾರೆ. ಅದಕ್ಕೆ ಅಲ್ಲಿನ ಅಧಿಕಾರಿಗಳು ಸ್ಪಂದಿಸಿರ್ತಾರೆ. ಬಗರ್ ಹುಕುಂನಲ್ಲಿ ಅರ್ಜಿ ಹಾಕಿರೋ ಸಾಬ್ರಿಗೆ ಖಾತೆ ಮಾಡಬೇಡಿ, ಸರ್ಕಾರಿ ಜಮೀನು ಸರ್ಕಾರದ್ದಾಗಿ ಇರಬೇಕು, ಯಾರಾದರೂ ಅದನ್ನು ಸಾಬ್ರ ಹೆಸರಿನಲ್ಲಿ ಪರಬಾರೆ ಮಾಡಿದರೆ ನಿಮ್ಮನ್ನ ನೇಣಿಗೆ ಹಾಕೋದು ಗ್ಯಾರಂಟಿ. ರಮೇಶ್ ಬಂಡಿಸಿದ್ದೇಗೌಡ ಕಾಂಗ್ರೆಸ್ಸಿನ ಶಾಸಕ. ಮುಸಲ್ಮಾನರ ಓಟಿನಿಂದ 100ಕ್ಕೆ 100 ಮುಸಲ್ಮಾನರ ಓಟಿನಿಂದ ಗೆಲುವು ಸಾಧಿಸುವಂತಹ ಕ್ಯಾಂಡಿಡೇಟ್ಗಳಿರು. ಮುಸ್ಲಿಮರು BJP ಓಟ್ ಹಾಕಲ್ಲ. ಆ ಕಾರಣಕ್ಕೆ ಅವರು ಮುಸಲ್ಮಾನರನ್ನ ಬೈತಾರೆ, ವಿರೋಧಿಸ್ತಾರೆ, ಟೀಕಿಸ್ತಾರೆ. ಇರಲಿ, ಒಪ್ಪಕ್ಕಾಗಲ್ಲ. ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದ ಪ್ರಕಾರವಾಗಿ ನೋಡೋದಾದರೆ ಯಾವುದೇ ರಾಜಕಾರಣ ಯಾರನ್ನು ಕೂಡ ದ್ವೇಷ ಮಾಡೋ ಹಾಗಿಲ್ಲ. ಅಲ್ಲಿಗೂ ಸಿದ್ಧಾಂತದ ಕಾರಣಕ್ಕೆ BJPಯಿಂದ ಮುಸಲ್ಮಾನರು ದೂರ ನಿಂತಿದ್ದಾರೆ, ನಮ್ಮನ್ನು ಅವರು ದ್ವೇಷಿಸ್ತಾರೆ ಅಂತ. ಕಾಂಗ್ರೆಸ್ಸಿಗೆ ತುಂಬ ಹತ್ತಿರ ಆಗಿದ್ದಾರೆ. ಕಾಂಗ್ರೆಸ್ನಲ್ಲಿರುವಂಥ ರಮೇಶ್ ಬಂಡಿಸಿದ್ದೇಗೌಡ ಈ ಹಿಂದೆ ಭಟ್ಕಳದ ಶಾಸಕ ಮಂಕಾಳು ವೈದ್ಯ, ಆತ ಗೋ ಸಾಗಾಟಗಾರರನ್ನ ಗುಂಡಿಟ್ಟು ಹೊಡಿಬೇಕು ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದ. ಗೋ ಮಾಂಸ ರಫ್ತು ಇನ್ನಿತರ ವಿಚಾರಗಳ ಕತೆ
ಗೋ ಹಿಡ್ಕೊಂಡು ಯಾರು ರಾಜಕಾರಣವನ್ನು ಮಾಡ್ತಿದ್ದಾರೆ ಇವೆಲ್ಲ ಅರ್ಥ ಆಗಲ್ಲ ಅಂತ ನಮ್ಮ ಮಂಕಳ ವೈದ್ಯನಿಗೆ ಎಲ್ಲ ಅರ್ಥ ಆಗ್ತದೆ. ಮನಸ್ಸಿನೊಳಗಡೆ ಸುಪ್ತವಾಗಿರುವಂತಹ ಮುಸಲ್ಮಾನರ ದ್ವೇಷಗಳು ಸಮಯ ಸಂದರ್ಭಕ್ಕೆ ಹೊರಗೆ ಬರಲೇಬೇಕು. ಸತ್ಯ ಗರ್ಭದೊಳಗಡೆ ಇರೋಂಥ ಮಗು ಥರ ಅಂತೆ, ಒಂದಲ್ಲ ಒಂದಿನ ಹೊರಗೆ ಬರಬೇಕು, ಹೊರಗೆ ಹಾಕ್ತಾ ಇರ್ತಾರೆ. ರಮೇಶ್ ಬಂಡಿ ಸಿದ್ದೇಗೌಡ ಅದನ್ನೇ ಹೇಳಿದ್ದಾನೆ, ಆಯ್ತಪ್ಪ ಬಗರ್ ಹುಕುಂ ಜಮೀನು ಇನ್ನಿತರೆ ಕಾನ್ಸೆಪ್ಟು, ಏನಾದರೂ ಸಮಸ್ಯೆಗಳಿದ್ದರೆ ಯಾರಿಗೂ ಕೊಡಬಾರ್ದು ಅನ್ನೋ ವರ್ಡಲ್ಲೇ ಅರ್ಥ ಇತ್ತು. ಆದರೆ ಸಾಬ್ರಿಗೆ ಕೊಟ್ಟರೆ ಮಾತ್ರ ನೇಣಿಗಾಗ್ತೀನಿ ಅನ್ನೋ ಮಾತು ರಮೇಶ್ ಬಂಡಿ ಸಿದ್ದೇಗೌಡ ಆಡಿದ ಮೇಲೆ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಆದಿಯಾಗಿ ಯಾರು ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ? ಇದು ಸರಿ ಇಲ್ಲಪ್ಪ, ಇದು ತಪ್ಪು, ಹೀಗೆ ಮಾತಾಡಬಾರ್ದಿತ್ತು, ಆದಮೇಲೆ ಆ್ಯಕ್ಷನ್ ತಗೋತೀವಿ, ಇಲ್ಲ ಅವ್ನು ಕರೆಸಿ ಕ್ಲಾಸ್ ತಗೋತೀವಿ, ಯಾರು ಹೇಳಿದ್ದಾರೆ? ದ್ವೇಷದ ಮಾರುಕಟ್ಟೆಯಲ್ಲಿ ಪ್ರೀತಿಯ ಅಂಗಡಿ, ಏನು ಕತೆ ಹೊಡಿತಾ ಕೂತಿದ್ದೀರಿ ಕಾಂಗ್ರೆಸ್ನವ್ರು ನೀವು? ಕತೆ ಆಗ್ಬೇಕು. ಮುಸಲ್ಮಾನರು ಇನ್ನೂ ತುಂಬ ಕಲಿಬೇಕಾಗಿದೆ, ಕಲೀಲಿ. ಬುಡಕ್ಕೆ ಬಂದು ಹೊಡಿತಿದ್ದಾಗ ಮಾತ್ರ ಅವ್ರಿಗೆ ಅರ್ಥ ಆಗೋದು, ಅರ್ಥ ಆಗಲಿ. ಇನ್ನು ನಮ್ಮ ಅನಂತ್ ಕುಮಾರ್ ಹೆಗಡೆ ಡ್ರೈವರ್ ನಡೆಸ್ತಾ ಇದ್ನಲ್ಲ ಅವನ್ಗೂ ಹೇಳ್ಕೊಂಡ್ರು. ಆಮೇಲೆ ನಮ್ಮ ನಾದಿನಿ ಯಜಮಾನ್ರು ಅವ್ರಿಗೂ ಹೇಳ್ತು, ಮೂವರ್ಗೂ ಬಾಯಿ ರಕ್ತ ಕೆಳಗಡೆ ಬಿದ್ದದ್ರು. ನಾನು ಯಾಕ್ರ ಹೊಡಿತಾ ಇದ್ದೀರಾ ಅಂತ ಹೇಳಿ ನಾನು ಹೋದ್ರೆ ಎತ್ತಿದೆ ಹಿಂಗ್ ಹೊಡೆದಾಡಂತೆ. ಅವ್ನು MLA ಅಂತೆ, ಅವ್ನು ಯಾರೋ ಅಲ್ಲೂ ರಕ್ತ ಬೇಜಾರು ಬೀಸ ನನಗೆ ಎಲ್ಲ ಅಲ್ಲೇ ನಾನು ಉಗಿದ್ಬಿಟ್ಟೆ, ಯಾಕಂದ್ರೆ ನಮ್ಮ ಮನೆಗೆ ಎದುರ್ಕೊಂತಾರೆ ಅಂತ. ಆಮೇಲೆ ಒಂದು ಉದ್ರೈತು ಅಲ್ಲೂ ಪಂಚ್ ಟರ್ನಿಂಗ್ ಹೊಡೆದ್ರು. ನಾನು ಏನ್ ಹೊಡಿತಾರ ಅಂತ ಕೆಳಗಡೆ ಇಡಕ್ಕೆ ಬಿಡ್ತಾ ಇಲ್ಲ. ಗನ್ ಎತ್ಕೊಂಡವನೆ ಮಾತಿದ್ರೆ ಗನ್ ಎತ್ಕೊಂಡು ಗನ್ನಿಂದ ಗೊತ್ತ ಸಾಬ್ರು ನನ್ನ ಮಕ್ಕಳು ಕೂತಿರೋದು ಒಳಗಡೆ ಹೊಡೀರಿ ಅಂತ ಹೇಳ್ತಾರೆ. ಮಾಜಿ ಸಂಸದ, ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಟಿಕೆಟ್ ವಂಚಿತ, ಹೆಚ್ಚು ಕಮ್ಮಿ 16 ವರ್ಷದ ರಾಜಕಾರಣದಲ್ಲಿ ನೇಪಥ್ಯಕ್ಕೆ ಸರಿದಂತಹ ಒಬ್ಬ ವ್ಯಕ್ತಿ, ವಿವಾದಾತ್ಮಕ ವ್ಯಕ್ತಿ, ಹಿಂದುತ್ವದ ಹುಲಿ, ಹಿಂದುತ್ವದ ಹುಲಿ ಅಂತ ಕರೆಯೋದಕ್ಕಿಂತ ಹೆಚ್ಚಾಗಿ ಈತ ಸಮಾಜದ ಸಾಮರಸ್ಯವನ್ನು ಕದಡುವ, ಸಮಾಜದ ಸಹಬಾಳ್ವೆಯನ್ನು ಒಡೆಯುವ, ಪ್ರಜಾಪ್ರಭುತ್ವದ ಆಶಯಗಳನ್ನು ಮೀರಿ ನಡೆಯುವ, ಸಂವಿಧಾನಕ್ಕೆ ವಿರುದ್ಧವಾಗಿ ಇರುವಂತಹ ಒಂದು ಮನಸ್ಥಿತಿಯ ಹೆಸರು ಅನಂತ್ ಕುಮಾರ್ ಹೆಗಡೆ ಅಂತ ಹೇಳ್ಬೋದು. ಈ ದೇಶದ ಅಂತರಾತ್ಮಕ್ಕೆ ವಿರುದ್ಧವಾಗಿ ನಡೆದುಕೊಂಡು ಬಂದಂಥ ಒಬ್ಬ ರಾಜಕಾರಣಿ. ತಾನು ಏನು ಕಣದ ಗುಡ್ಡೆ ಹಾಕಿದ್ಯಪ್ಪ ರಾಜಕಾರಣದಲ್ಲಿ ಅಂದರೆ ಲಿಸ್ಟ್ ಕೊಡೋದಕ್ಕೂ ಸಾಧ್ಯ ಇಲ್ಲ, ಯಾಕಂದರೆ ಒಂದು ಚಿಕ್ಕ ಪಟ್ಟಿ ಕೂಡ ಕೊಡೋದಕ್ಕೆ ಸಾಧ್ಯ ಇಲ್ಲ ಇವರ 2-3 ದಶಕಗಳ ರಾಜಕಾರಣದಲ್ಲಿ ಇವ್ರ ಹಣೆ ಬರೋಕ್ಕೆ. ಆದರೆ ದ್ವೇಷದ ಭಾಷಣ ಮಾಡಿಬಿಟ್ಟು ಸಮಾಜವನ್ನು ಎಷ್ಟು ಒಡೆದಿದ್ದಾನೆ ಅಂತ ಏನಾದರೂ ಕ್ಯಾಲ್ಕುಲೇಷನ್ ಆಗ್ತಾ ಹೋದರೆ ಸಿಕ್ಕಾಪಟ್ಟೆ ಕಥೆಗಳು ಸಿಗ್ತವೆ. ಅಂಥ ಅನಂತ್ ಕುಮಾರ್ ಹೆಗಡೆ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಟಿಕೆಟ್ ವಂಚಿತನಾಗಿ ನೇಪಥ್ಯಕ್ಕೆ ಸರಿದ ಮೇಲೆ ಎಲ್ಲಿ ಹೋದ, ಏನಾದ ಅನ್ನುವಂಥ ವಿಚಾರಗಳೇ ಯಾರಿಗೂ ಗೊತ್ತಿರಲಿಲ್ಲ. ಅಂಥ ಅನಂತ್ ಕುಮಾರ್ ಹೆಗಡೆ ಈಗ ರೋಡಿಸಮ್ ಮಾಡುವ ಮೂಲಕ ದಾಬಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಅಕ್ಯೂಸ್ಡ್ ನಂಬರ್ 1 A1 ಆರೋಪಿಯಾಗಿ ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ದಾನೆ. ಆತನನ್ನು ಬಿಟ್ಟು ಕಳಿಸಿದ್ದಾರೆ, ಆತ ವಿದೇಶಕ್ಕೆ ಹೋಗಿದ್ದಾನೆ ಅನ್ನುವಂಥದ್ದು ಲೇಟೆಸ್ಟ್ ಮಾಹಿತಿ. ನಿಖರವಾದ ಮಾಹಿತಿಗೋಸ್ಕರ ನಾನು ವೇಟ್ ಮಾಡ್ತಿದ್ದೀನಿ. A1 ಆರೋಪಿ ಅಂತೆ, ಕೇಸ್ ಹಾಕ್ತಾರಂತೆ, ಸಿಕ್ಕಾಪಟ್ಟೆ ಸೆಕ್ಷನ್ ಅಂತೆ, BNS ಕಾಯ್ದೆ ಅಂತೆ. 117/2 ತೀವ್ರ ಗಾಯ, 126/2 ಅಕ್ರಮವಾಗಿ ತಡೆಗಟ್ಟಿದ್ದು, 74 ಆತನ ಬೆಂಬಲಿಗರನ್ನು ಬಳಸಿಕೊಂಡು ಹಲ್ಲೆ ಮಾಡಿದ್ದು, 351/3 ಅಪರಾಧಿಕ ಉದ್ದೇಶದಿಂದನೇ ಇದನ್ನು ಮಾಡಿದ್ದು, ಇಟ್ ಇಸ್ ಇಂಟೆನ್ಷನ್. 352 ಉದ್ದೇಶಪೂರ್ವಕ ಅವಮಾನವನ್ನು ಮಾಡಿದರೆ, 352/5 ಶಾಂತಿ ಹಾಳು ಮಾಡಲು ಪ್ರೇರೇಪಣೆ ಅಡಿಯಲ್ಲಿ ಕೇಸನ್ನು ದಾಖಲಿಸಲಾಗಿದೆ. ದೊಡ್ಡ ಸೆಕ್ಷನ್ ಹಾಕಿದ್ದಾರೆ. ಆನ್ ದಿ ಸ್ಪಾಟಲ್ಲಿ ಏನು ನಡೆದಿದೆ ಅದರ ಅರ್ಥವಾಗಿ ಅನಂತ್ ಕುಮಾರ್ ಹೆಗಡೆ, ಆತನ ಸಂಗಡಿಗರು, ಬೆಂಬಲಿಗರು, ಆತನ ಗನ್ ಮ್ಯಾನ್, ಆತನ ಡ್ರೈವರ್ ಮಾಡಿದಂಥ ಹಲ್ಲೆಲ್ಲ ಉದುರೋಗ್ಬಿಟ್ಟಿದೆ. ಎಕ್ಸಾಕ್ಟ್ ಅವರು ಮುಸಲ್ಮಾನರು, ಓವರ್ಟೇಕ್ ಮಾಡಿದವರು, ನಮ್ಮ ಗಾಡಿಯನ್ನು ಓವರ್ಟೇಕ್ ಮಾಡಿದವರು ಮುಸಲ್ಮಾನರು. ಇಷ್ಟೇ ರೀಸನ್ನು
ಆ FIR ಏನಿದೆ ಫಸ್ಟ್ ಅದನ್ನು ನೋಡ್ಕೊಂಬರೋಣ. ದಿನಾಂಕ 23/6/2025 ಡಾಬಸ್ಪೇಟೆ ಪೊಲೀಸ್ ಠಾಣೆಯ SC 687 ರವರು ದಾಬಸ್ಪೇಟೆಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಗಾಯಾಳು ಸೈಫ್ ಖಾನ್ ಬಿನ್ ಫಯಾಜ್ ಖಾನ್ ರವರ ಹೇಳಿಕೆಯನ್ನು ವೈದ್ಯರ ಸಮಕ್ಷಮ ಪಡೆದು ಸಂಜೆ 7:30 ಗಂಟೆಗೆ ಠಾಣೆಗೆ ತಂದು ಹಾಜರುಪಡಿಸಿದ್ದು, ದೂರಿನ ಸಾರಾಂಶವೇನೆಂದರೆ 23/6/2025 ಹಾಲಿನಹಳ್ಳಿಯಿಂದ ತುಮಕೂರಿನ ಇಸ್ರಾ ಶಾದಿ ಮಹಲ್ನಲ್ಲಿ ನನ್ನ ದೊಡ್ಡಪ್ಪ ಚಾಂದ್ ಪಾಷರವರ ಮಗನಾದ ಮೈನೂರ್ ಅವರ ಮದುವೆ ಇದ್ದುದರಿಂದ ನನ್ನ ಇನ್ನೋವಾ ಕ್ರಿಸ್ಟಾ CH1 BM 7958 ಕಾರ್ನಲ್ಲಿ ನಾನು, ನನ್ನ ತಾಯಿ ಗುಲ್ಶಿರ್ ಉನ್ನಿಸಾ, ತಮ್ಮ ಸಲ್ಮಾನ್ ಖಾನ್ ಮಾವ ಇಲಿಯಾಸ್ ಖಾನ್, ಚಿಕ್ಕಮ್ಮ ಜಬೀನಾ ತಾಜ್ ಹಾಗೂ ಜಬೀನರ ಮಗಳಾದ ಸಾನಿಯಾ, ನನ್ನ ಸೋದರತ್ತೆ ಜಬೀನಾ ಖಾನ್ ರವರೊಂದಿಗೆ ಮದುವೆ ಮುಗಿಸ್ಕೊಂಡು ಮಧ್ಯಾಹ್ನ 3:40 ಗಂಟೆಗೆ ತುಮಕೂರು ಬಿಟ್ಟು ವಾಪಸ್ಸು ಹಾಲೇನಹಳ್ಳಿಗೆ ಬರಲು ತುಮಕೂರು ಬೆಂಗಳೂರು NH 48 ರಸ್ತೆ ಹಳೆ ನಿಜಗಲ್ ಬಳಿಯ ಶುತ್ತಾರ್ಯ ಕಾಲೇಜಿನ ಬಳಿ ಬರುತ್ತಿರುವಾಗ ಸಂಜೆ ಸುಮಾರು 4:30 ಗಂಟೆಗೆ ಹಿಂದಿನಿಂದ ಅತಿ ವೇಗವಾಗಿ ಚಾಲನೆ ಮಾಡಿಕೊಂಡು ಬಂದಂತಹ ಕಾರಿನ ಚಾಲಕ ಮತ್ತು ಅದರಲ್ಲಿದ್ದ 3 ಜನ ಗಂಡಸರು ನನ್ನ ಕಾರಿನ ಎಡಭಾಗಕ್ಕೆ ಬಂದು ಜೋರಾಗಿ ಕೂಗಿಕೊಂಡು, ನಿನ್ನ ಕಾರನ್ನು ಸೈಡಿಗೆ ಹಾಕೋ, ನಾನು ಡಿಪಾರ್ಟ್ಮೆಂಟಿನವನು ಅಂತ ಹೇಳಿದರು. ನಾನು ಕೂಡಲೇ ಕಾರನ್ನು ಸೈಡಿಗೆ ಹಾಕಿದೆ. ನನ್ನ ಕಾರಿನ ಹತ್ರ ಬಂದು ಗ್ಲಾಸ್ ಇಳಿಸಿ ಅಂತ ಗನ್ಮ್ಯಾನ್ ಅಂತ ಹೇಳಿಕೊಂಡು ಬಂದ ವ್ಯಕ್ತಿ ನನ್ನ ಮುಖಕ್ಕೆ ಮೈ ಕೈಗೆ ಗುದ್ದಿದ. ಮತ್ತೊಬ್ಬ ವ್ಯಕ್ತಿ ಕಾರಿಂದ ಇಳಿದು ಬಂದು ನನ್ನ ಪಕ್ಕ ಕುಳಿತಿದ್ದ ಸಲ್ಮಾನ್ ಖಾನ್ಗೆ ಕಾರಿನಿಂದ ಹೊರಗೆ ಎಳ್ಕೊಂಡು ಮುಖಕ್ಕೆ ಮೈ ಕೈಗೆ ಗುದ್ದ. ಸಲ್ಮಾನ್ ಖಾನ್ಗೆ 3 ಹಲ್ಲುಗಳು ಮುರಿದು ಹೋದವು. ಆನಂತರ ಮತ್ತೊಬ್ಬ ವ್ಯಕ್ತಿ ಇಳಿದು ಬಂದು ನಮ್ಮನ್ನು ನೋಡ್ತಾನೆ, ಇವರು ಸಾಬ್ರು ಕಂಡ್ರೋ, ಬರ್ರೋ ಹೊಡಿರಿ ಇವರನ್ನ ಅಂತ ಕರೀತಾನೆ. ಈ ವ್ಯಕ್ತಿಯನ್ನು ನಾನು ಗುರುತಿಸ್ತೇನೆ. ಈ ವ್ಯಕ್ತಿ ಹಿಂದೆ MP ಆಗಿದ್ದಂತಹ ಅನಂತಕುಮಾರ್ ಹೆಗಡೆ ಆಗಿರ್ತಾರೆ. ಅವರು ಕರೆದ ತಕ್ಷಣ ಬಂದ 3 ಜನ ಸೇರಿಕೊಂಡು ಕಾರನ್ನು ಸುತ್ತುವರೆದ್ರು. ನಮ್ಮ ತಾಯಿ ನನ್ನ ಮಕ್ಕಳಿಗೆ ಯಾಕೆ ಹೊಡೆಯುತ್ತಿದ್ದೀರಾ ಎಂದು ಕೇಳಿದ್ದಕ್ಕೆ ಅನಂತಕುಮಾರ್ ಹೆಗಡೆ ಅವರು, ಹೇ ನಿನ್ನಮ್ಮನ ಡ್ಯಾಶ್ 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 ಸಾಬ್ರು ನೀವು ಎಂದು ನಮ್ಮ ತಾಯಿಯ ಕುತ್ತಿಗೆಗೆ ಕೈ ಹಾಕಿ ಬಟ್ಟೆ ಹಿಡಿದು ಎಳೆದಾಡಿ ಕೈಗಳಿಂದ ತಲೆಗೆ ಹೊಡೆದು ನೆಲಕ್ಕೆ ಬೀಳಿಸ್ದ. ಆತನ ಗನ್ಮ್ಯಾನ್ ಅಂತ ಹೇಳ್ಕೊಂಡು ಬಂದ ವ್ಯಕ್ತಿ ಕೈಯಲ್ಲಿ ಪಿಸ್ತೂಲ್ ಹಿಡ್ಕೊಂಡು ಬಂದು ನಿಮ್ಮನ್ನು ಶೂಟ್ ಮಾಡ್ತೀನಿ ಅಂತ ಜೀವ ಬೆದರಿಕೆ ಹಾಕ್ದ. ಕೂಡಲೇ ಅಲ್ಲಿಂದ ಇಲಿಯಾಸ್ ಪಾಷರ್ ಅವರಿಗೆ ಅನಂತಕುಮಾರ್ ಹೆಗಡೆ ಅವರು ಕೈಗಳಿಂದ ಮುಖಕ್ಕೆ ಗುದ್ದಿದ್ರು. ನನ್ನ ಮಾವನ ಹಲ್ಲುಗಳು ಮುರಿದು ಬಾಯಿಂದ ರಕ್ತ ಬಂತು. ಅನಂತಕುಮಾರ್ ಹೆಗಡೆ ಮತ್ತು ಅವರ ಜೊತೆಯಲ್ಲಿದ್ದ 3 ವ್ಯಕ್ತಿಗಳು ಸೇರಿಕೊಂಡು ನಮ್ಮ ಕಾರನ್ನು ಅಡ್ಡ ಹಾಕಿ ನಮ್ಮಗಳನ್ನು ಸಾಬ್ರು ನನ್ನ ಮಕ್ಕಳ ಡ್ಯಾಶ್ ಮಕ್ಕಳ ಅಂತ ಬೈದು ಗನ್ನಿಂದ ಶೂಟ್ ಮಾಡೋದಕ್ಕೆ ಬೆದರಿಕೆ ಹಾಕಿದ್ದು. ಕಾರಿನ ನಂಬರ್ ನೋಡಲಾಗಿ K31P 4500 XUV 700 ಬಿಳಿ ಕಲರಿನ ಕಾರಾಗಿರುತ್ತೆ. ಆದ್ದರಿಂದ ಅನಂತಕುಮಾರ್ ಹೆಗಡೆ ಮತ್ತು ಅವರ ಜೊತೆಯಲ್ಲಿದ್ದ 3 ಜನರ ಮೇಲೆ ಕಾನೂನು ರೀತಿಯ ಕ್ರಮ ಜರುಗಿಸಲು ಕೋರುತ್ತೇನೆಂದು ನೀಡಿದ ಹೇಳಿಕೆಯನ್ನು ಪಡೆದು ಠಾಣಾ ಮೊಕದ್ದಮೆ ನಂಬರ್ 98/2025 ಕಲಂ 126/2 117/2 74 352 351/3 ಜೊತೆಗೆ 3/5 BNS ರೀತಿಯ ಪ್ರಕರಣ ದಾಖಲು ಮಾಡಿಕೊಂಡಿರುತ್ತೇವೆ. ಸಾಬ್ರು ಕಂಡ್ರೋ ಹೊಡಿರೋ, ಸಾಬ್ರು ಡ್ಯಾಶ್ ಮಕ್ಕಳ, ಇಲ್ಲಪ್ಪ, ಯಾವುದೇ ಕಾರಣಕ್ಕೂ ಅವ್ರು ಹಂಗೆ ಹೇಳೋವಂಥ ಮನುಷ್ಯನಲ್ಲ, ದೇವರಂಥ ಮನುಷ್ಯ. ಇವರೇ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಇವರೇ ಸುಮ್ಮನೆ ಹಲ್ಲು ಮುಖಕ್ಕೆಲ್ಲ ಗುದ್ಕೊಂಡಿದ್ದಾರೆ. ಇದೆಲ್ಲ ಡ್ರಾಮಾ ಅಂತ ಏನಾದರೂ ವಾದ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅದು ಅನಂತಕುಮಾರ್ ಹೆಗಡೆ ಸಾಬ್ರ ಮೇಲೆ ಪ್ರೀತಿ ಇಟ್ಕೊಂಡು ಬಂದಂಥ ಮನುಷ್ಯ ಅಲ್ಲ, ಸಾಬ್ರನ್ನ ದ್ವೇಷ ಮಾಡ್ಕೊಂಡೇ ಬಂದ ಮನುಷ್ಯ, ಸಾಬ್ರ ಮೇಲೆ ದ್ವೇಷ ಮಾಡ್ಕೊಂಡೆ ರಾಜಕಾರಣವನ್ನು ಮಾಡ್ಕೊಂಡು ಬಂದಂಥ ಒಬ್ಬ ವ್ಯಕ್ತಿ. ಸಾಬ್ರ ವಿಚಾರದಲ್ಲಿ ಒಬ್ಬ ಮನೋವಿಕಾರ ಇರುವಂತಹ ಒಬ್ಬ ವ್ಯಕ್ತಿ, ಸೈಕಾಲಜಿಕಲ್ ಡಿಸಾರ್ಡರ್ ಇದೆ. ಸಾಬ್ರು ಕಂಡ್ರೆ ಅನಂತಕುಮಾರ್ ಹೆಗಡೆಗೆ ಆಗೋದೇ ಇಲ್ಲ. 100ಕ್ಕೆ 100 ಮುಸಲ್ಮಾನರನ್ನ ಕಂಡ್ರೆ ದ್ವೇಷ ಮಾಡುವಂತ ವ್ಯಕ್ತಿ. ಆ ವ್ಯಕ್ತಿ ರಸ್ತೆಯಲ್ಲಿ ಮುಸಲ್ಮಾನರು ಹೋಗುತ್ತಿದ್ದ ಕಾರನ್ನ ಅಡ್ಡ ಹಾಕಿ ಅವರ ಮೇಲೆ ಹಲ್ಲೆ ಮಾಡಿದ್ದಾನೆ ಅಥವಾ ಮಾಡಿಲ್ಲ ಅನ್ನೋ ಚರ್ಚೆನೇ ಅಪ್ರಸ್ತುತ. FIR ಆಗಿದೆ, A1 ಆರೋಪಿ ಆಗಿದ್ದಾನೆ. ಎಲ್ಲಿ ಅನಂತಕುಮಾರ್ ಹೆಗಡೆ? ಪೊಲೀಸರ ಎಲ್ಲಿ? ಬೇರೆ ಯಾರನ್ನಾದ್ರೂ ಹಿಂಗೆ ಅರೆಸ್ಟ್ ಮಾಡಿಬಿಟ್ಟು ಬಿಟ್ಬಿಡ್ತೀರಾ? ಜನಸಾಮಾನ್ಯರಿಗಾದ್ರೆ ಈ ಥರ ಮಾಡ್ತಾ ಇದ್ರಾ ಅನ್ನೋ ಕತೆ ಅಲ್ಲ. ಇನ್ನು ಬೇರೆ ಥರನೇ ಬೇರೆ ಸ್ಟೈಲಲ್ಲಿ ಮಾತಾಡೋಣ. ಅವೆಲ್ಲ ಹಳೆ ಕತೆಗಳಾಯಿತು. ಸರಿ, ಈಗ ಅನಂತಕುಮಾರ್ ಹೆಗಡೆ ಸ್ಟೇಷನಲ್ಲಿದ್ದಾನೋ ಇಲ್ಲ ಎಸ್ಕೇಪ್ ಆಗಿದ್ದಾನೋ, ಪೊಲೀಸ್ ಬಿಟ್ಟು ಕಳಿಸಿದ್ರೋ ಕಳಿಸಿಲ್ವೋ ಅದನ್ನು ಬದಿಗಿಡೋಣ. ಅನಂತಕುಮಾರ್ ಹೆಗಡೆ ಈ ಥರ ಮಾಡಿರ್ತಾನೆ, ಡೌಟ್ ಇಲ್ಲ. ಸುಮ್ಮನೆ ಮದುವೆ ಹೋದವರು, ಮದುವೆ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗ್ತಿರೋರು ಅವರೇ ಮುಖ ಗುದ್ಕೊಂಡು ಗಾಯ ಮಾಡ್ಕೊಳಕ್ಕೆ ಹುಚ್ಚಿಡ್ದಿದ್ಯಾ? ಗಲಾಟೆ ಆಗಿದೆ, ಘಟನೆ ಆಗಿದೆ. ಮುಸಲ್ಮಾನರು ಅಂದ ತಕ್ಷಣ ಇವ್ರ ಒಳಗಡೆ ರೋಷಾವೇಶ ಭುಗಿಲೆದ್ದಿದೆ, ಹಾಕೊಂಡು ಹೊಡೆದಿದ್ದಾರೆ. ಏನೂ ಡೌಟ್ ಇಲ್ಲ ಸದ್ಯದ ಸ್ಥಿತಿಯಲ್ಲಿ. ಇನ್ನು ಕೋರ್ಟಿಗೆ ಹೋಗ್ಬೇಕು, ಪ್ರೂವ್ ಆಗಬೇಕು, ಇನ್ನೊಂದು ಆಗಬೇಕು, ಅದು ನಾಳೆ. ಸದ್ಯಕ್ಕೆ ಪೊಲೀಸರ FIR ಪ್ರಕಾರ ಇವರು ಹೀಗೆ ಮಾಡಿದ್ದಾರೆ. ಸಂತ್ರಸ್ತರು ಕೊಟ್ಟಂಥ ದೂರನ್ನು ಆಧರಿಸಿ ಪೊಲೀಸರು ಒಂದಿಷ್ಟು ಸೆಕ್ಷನ್ಗಳನ್ನು ಹಾಕಿದ್ದಾರೆ. ಬಟ್ A1 ಆರೋಪಿ ಎಲ್ಲಿ?
ಸದ್ಯಕ್ಕೆ ಈ ಥರದೊಂದು ಪ್ರಶ್ನೆ ನಮ್ಮ ಮುಂದೆ ಇದೆ. ನೋಡೋಣ, ಈ ಎಪಿಸೋಡ್ ಕಂಟಿನ್ಯೂ ಮಾಡೋದಾದರೆ ಅನಂತಕುಮಾರ್ ಹೆಗಡೆ ಅಲ್ಲಿ ಇರಬಾರ್ದು. ಒಂದು ವೇಳೆ ತಪ್ಪಿಸ್ಕೊಳಕ್ಕೆ ಬಿಟ್ಟರೆ, ಹೋಗಕ್ಕೆ ಬಿಟ್ಟಿದ್ರೆ ಈ ಎಪಿಸೋಡ್ ಕಂಟಿನ್ಯೂ ಆಗ್ತದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಮತ್ತು ಚೀಮಾರಿ ಹಾಕಬೇಕಾಗ್ತದೆ. ಮುಲಾಜೆ ಅಲ್ಲ, ಒಂದು ರಮೇಶ್ ಬಂಡಿಸಿದ್ದೇಗೌಡ ಮ್ಯಾಟ್ರಲ್ಲಿ ತಮ್ಮ ಮೌನ, ಇನ್ನೊಂದು ಅನಂತಕುಮಾರ್ ಹೆಗಡೆಯ ರೋಡಿಸಮ್, ರೋಡಿಸಮ್ಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಆ್ಯಕ್ಷನ್ನು ಎಲ್ಲವನ್ನು ಗಮನಿಸ್ತಾ ಇದ್ದೀವಿ. ಏನೇ ಸ್ನೇಹಿತರೆ, ಬಗ್ಗಬಾರ್ದು, ಹೋರಾಟ ಮಾಡಬೇಕು. ಯಾರಪ್ಪನ ದೇಶ ಅಲ್ಲ ಇದು, ಎಲ್ಲರ ದೇಶ ಇದು. ಮಾತೆತ್ತಿದ್ರೆ ಇವರಿಗೆ ಬರೀ ಇಂಥದ್ದೇ ಸಬ್ಜೆಕ್ಟ್ ಸಿಗ್ತದೆ ಅಲ್ಲ, ಇಂಥದ್ದು ಸಬ್ಜೆಕ್ಟ್ ಕಡೆನೇ ಹೆಚ್ಚು ಫೋಕಸ್ ಮಾಡೋದು ನಾನು. ಸಮಾಜದ ಸಾಮರಸ್ಯವನ್ನು ಕದಡುವಂತಹ ಯಾವನೇ ಆದರೂ ಕೂಡ ಅವರನ್ನು ಖಂಡಿಸೋದ್ರಲ್ಲಿ ಮುಲಾಜೆ ಮಾಡಬಾರ್ದು ಅಂತ ತೀರ್ಮಾನ ಮಾಡಿದ್ವಿ. ಆತ ಯಾವುದೇ ಧರ್ಮಕ್ಕೆ ಸೇರಿರಲಿ, ನನ್ನ ರಾಜ್ಯದಲ್ಲಿ, ನನ್ನ ದೇಶದಲ್ಲಿ ಸಮಾಜದ ಸಾಮರಸ್ಯವನ್ನು ಕದಡುವ ಆತ ಯಾವುದೇ ವ್ಯಕ್ತಿ ಆಗಲಿ, ಯಾರೇ ವ್ಯಕ್ತಿ ಆಗಲಿ, ನೀವು ನನಗೆ ಡೀಟೇಲ್ಸ್ ಕೊಡಿ. ಬರೀ ಹಿಂದೂಗಳು, ಬರೀ ಮುಸಲ್ಮಾನರು, ಬರೀ ಕ್ರೈಸ್ತರು ಅಂತ ಹೇಳ್ಬಿಟ್ಟು ಡಿವೈಡ್ ಮಾಡಿಬಿಟ್ಟು ಸುದ್ದಿ ಮಾಡೋದಲ್ಲ. ಕಳಿಸ್ಕೊಡಿ, ಕಳಿಸ್ಕೊಟ್ಟ ಮೇಲೆ ನೋಡಿ ನಾವು ಮಾತಾಡ್ತೀವೋ ಇಲ್ಲ ಅಂತ ಡೀಟೇಲ್ಸ್ ಕೊಡಿ. ಯಾವುದೋ ವಾಟ್ಸಪ್ ಯೂನಿವರ್ಸಿಟಿದ ಕತೆಗಳನ್ನು ಕೊಡೋದಲ್ಲ. ಫ್ಯಾಕ್ಟ್ ಆ್ಯಂಡ್ ಫಿಗರ್ ಪರ್ಫೆಕ್ಟ್ ಅನಿಸಿದ್ರೆ ಖಂಡಿತವಾಗ್ಲೂ ಮಾತಾಡಿ. ಓಕೆ, ಏನಿವೆ ರಮೇಶ್ ಬಂಡಿಸಿದ್ದೇಗೌಡ ಮತ್ತು ಅನಂತಕುಮಾರ್ ಹೆಗಡೆ ನಿಮ್ಮನ್ನು ಗಮನಿಸ್ತಾ ಇರ್ತೀವಿ. ಮಾತಾಡೋಣ, ಮುಂದೆ ತುಂಬ ಇದೆ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.